ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಅತ್ಯಾಚಾರ ಮತ್ತು ವಂಚನೆಯ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತ ಮಹಿಳೆಯೊಬ್ಬರು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು. ಈಗ ಇದೇ ಪ್ರಕರಣದಲ್ಲಿ ಎಫ್ಐಆರ್ ಆಗಿರುವಂತದ್ದು. ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬಂದಿತ್ತು. ಈಗ ಮೇಲಾಧಿಕಾರಿಗಳ ಸೂಚನೆಯಂತೆ ಎಫ್ಐಆರ್ ದಾಖಲಾಗಿದೆ. ಪೂರ್ವ ವಿಭಾಗದ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರುವಂತದ್ದು. ಇನ್ಸ್ಪೆಕ್ಟರ್ ಸುನಿಲ್, ಎಎಸ್ಐ ಪ್ರಕಾಶ್ ರಾಥೋಡ್ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಕರ್ತವ್ಯ ಲೋಪದ ಆರೋಪದಡಿ ಎಎಸ್ಐ ಪ್ರಕಾಶ್ ರಾಥೋಡ್ ಅಮಾನತ್ತಾಗಿದ್ದಾರೆ. ಸಂತ್ರಸ್ತ ಮಹಿಳೆ ಕೊಟ್ಟ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ಆಗಿರುವಂಥದ್ದು. ಬಿಎನ್ಎಸ್ ಸೆಕ್ಷನ್ 69, 75 ಸಬ್ಸೆಕ್ಷನ್ 1, 75 ಸಬ್ಸೆಕ್ಷನ್ 2ರ ಕಾಯ್ದೆಯ ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮುಂದಿನ ಬೆಳವಣಿಗೆಗಳು ಕುತೂಹಲ ಕಾರಣವಾಗ್ತಾ ಇದೆ. ಅರೆಸ್ಟ್ ಆಗ್ತಾರಾ, ಏನೆಲ್ಲ ವಿಚಾರಣೆ ಹೇಗೆ ಸಾಗುತ್ತೆ ಕಾದು ನೋಡಬೇಕಿದೆ. 2 ಬಾರಿ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ರು, ಬ್ಯೂಟಿ ಪಾರ್ಲರ್ ಮಾಡಿಕೊಡ್ತೀನಿ, ಮನೆ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದರು ಅಂಥೇಳಿ ಒಂದಿಷ್ಟು ದಾಖಲೆಗಳ ಸಮೇತ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ದೂರನ್ನು ಕೊಟ್ಟಿದ್ದರು. ಇದೇ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಸದ್ಯದರಲ್ಲಿಯೇ ಇನ್ಸ್ಪೆಕ್ಟರ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಬರೀ ನನಗಾಗಿರುವಂತಹ ಮೋಸ ಅಲ್ಲ ಇದು, ನನ್ನಂತಹ ಹಲವು ಮಹಿಳೆಯರಿಗೆ ಇನ್ಸ್ಪೆಕ್ಟರ್ ಸುನಿಲ್ ಮೋಸ ಮಾಡಿದ್ದಾರೆ, ತನಿಖೆ ಆಗಬೇಕು ಅಂಥೇಳಿ ಹಿರಿಯ ಅಧಿಕಾರಿಗಳಿಗೆ ಲಿಖಿತ ದೂರನ್ನು ಕೊಟ್ಟಿದ್ರು ಈ ಮಹಿಳೆ.